ತಲೆ ತಿರುಗಿ 2ನೇ ಮಹಡಿಯಿಂದ ಬಿದ್ದಿದ್ದಾರೆ ಬಾಲಕಿ. ಮಲ್ಲೇಶ್ವರಂನ 13ನೇ ಕ್ರಾಸ್ನ ಸರ್ಕಾರಿ ಶಾಲೆಯಲ್ಲಿ ಘಟನೆಯಾಗಿರೋದು. ಕೃತಿಕಾ 2ನೇ ಮಹಡಿಯಿಂದ ಬಿದ್ದಂತ ವಿದ್ಯಾರ್ಥಿನಿ. ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಂತ ಕೃತಿಕಾ ಮಹಡಿಯಿಂದ ಬಿದ್ದರೂ ಕೂಡ ಕೃತಿಕಾ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ಕೃತಿಕಾ ಕೈ ಮತ್ತು ಕಾಲುಗಳಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಸದ್ಯ ಮಲ್ಲೇಶ್ವರಂನ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಗಾಯಗೊಂಡಿರುವಂತ ಕೃತಿಕಾಗೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ತಲೆ ತಿರುಗಿ ಬಾಲಕಿ 2ನೇ ಮಹಡಿಯಿಂದ ಬಿದ್ದಿರುವಂತ ಘಟನೆಯಾಗಿರೋದು. ಮಲ್ಲೇಶ್ವರಂನ 13ನೇ ಕ್ರಾಸ್ನ ಸರ್ಕಾರಿ ಶಾಲೆಯಲ್ಲಿ ಈ ಘಟನೆಯಾಗಿರೋದು. 12 ವರ್ಷದ ಕೃತಿಕಾ 8ನೇ ಕ್ಲಾಸಲ್ಲಿ ಓದ್ತಾ ಇದ್ರು. ಆದರೆ ಶಾಲೆಯಲ್ಲಿರುವಂಥ ಸಂದರ್ಭದಲ್ಲಿ ಈ ತಲೆ ತಿರುಗಿ 2ನೇ ಮಹಡಿಯಿಂದ ಕೆಳಗೆ ಬಿದ್ದಿದ್ದಾರೆ. ಸದ್ಯ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ಕೈ ಕಾಲುಗಳಿಗೆ ಸ್ವಲ್ಪ ಗಾಯ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅಶ್ವಥ್ ನಾರಾಯಣ್ ಅವರು ಕೂಡ ಸದ್ಯ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಸದ್ಯ ಇದೇ ಮಲ್ಲೇಶ್ವರಂನ 13ನೇ ಕ್ರಾಸಲ್ಲಿರುವಂಥ ಸರ್ಕಾರಿ ಶಾಲೆ. ಆ ಸಂದರ್ಭದಲ್ಲಿ ತಲೆ ತಿರುಗಿ 2ನೇ ಮಹಡಿಯಿಂದ ಬಿದ್ದಿದ್ದಾರೆ. ನೋಡಿ ಮಹಡಿ ಯಾವ ರೀತಿಯಾಗಿದೆ. ಆ ಸಂದರ್ಭದಲ್ಲೂ ಕೆಳಗೆ ಬಿದ್ದಿದ್ದಾರೆ. ಪುಣ್ಯ ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಪ್ರಾಣಕ್ಕೆ ಅಪಾಯ ಆಗಿಲ್ಲ. ಕೈ ಮತ್ತು ಕಾಲುಗಳಿಗೆ, ಯಾಕಂದರೆ ಮೇಲಿಂದ ಬಿದ್ರಲ್ಲ, ಆ ಸಂದರ್ಭದಲ್ಲಿ ಈಗ ಗಾಯಗಳಾಗಿದೆ. ಸದ್ಯ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಸ್ಥಳಕ್ಕೆ ಈಗ ಅಶ್ವಥ್ ನಾರಾಯಣ್ ಅವರು ಕೂಡ ಆಗಮಿಸಿ ಅವರ ಕ್ಷೇಮವನ್ನು ವಿಚಾರಿಸ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್. ಹೇಗೆ ಬಿದ್ರು ಇವರು ಅಂತ, ತಲೆ ತಿರುಗಿ ಬಿದ್ದಿದ್ದಾರೆ ಅನ್ನುವಂಥ ಮಾಹಿತಿ. ಬಟ್ ಆ ಹತ್ರ ಯಾರು ಇರಲಿಲ್ವಾ? ಸದ್ಯ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ? ಖಂಡಿತವಾಗ್ಲೂ ಅಖಿಲೇಶ್, ಈ ಒಂದು ಘಟನೆ ಇವತ್ತು ಬೆಳಗಿನ ಜಾವ 10:30 ಸುಮಾರಿಗೆ ನಡೆದಿದೆ ಅಂತ ಹೇಳಿ ಈಗಾಗಲೇ ಆ ಶಾಲೆಯ ಆಡಳಿತ ಮಂಡಳಿ ಕೂಡ ಈಗಾಗಲೇ ಹೇಳಿರುವಂತದ್ದು. ಅಂದ್ರೆ ಬೆಳಗ್ಗೆ ಆಕೆ ಏನು ಎಂದಿನಂತೆ ಕೂಡ ಕೃತಿಕಾ ಶಾಲೆ ಕೂಡ ಬಂದಿರುವಂತದ್ದು. 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಆನಂತರ 10:30 ಸಂದರ್ಭದಲ್ಲಿ ಆಕೆ ಏನು ಆ ಒಂದು ಸೆಕೆಂಡ್ ಫ್ಲೋರ್ ನಿಂದ ತಲೆ ತಿರುಗಿ ಆನಂತರ ಕೆಳಗ್ ಬಿದ್ದಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಅವರು ಕೂಡ ಕೊಡ್ತಾ ಇರುವಂತದ್ದು. ಇನ್ನು ಘಟನೆ ಆದ ನಂತರದಲ್ಲಿ ಅಲ್ಲಿದ್ದಂತಹ ಕೆಲ ಶಿಕ್ಷಕರಾಗಿ ಮತ್ತೆ ವಿದ್ಯಾರ್ಥಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ತಕ್ಷಣ ಆಕೆಯನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಈಗಾಗಲೇ ಕೆಸಿ ಜನರಲ್ ಆಸ್ಪತ್ರೆಯಲ್ಲೂ ಕೂಡ ಆಕೆಗೆ ಚಿಕಿತ್ಸೆಯನ್ನ ಕೂಡ ಈಗಾಗಲೇ ಕೊಡಿಸಲಾಗ್ತಾ ಇದೆ. ಇನ್ನು ಐಸಿಯಲ್ಲೂ ಕೂಡ ಆಕೆಯನ್ನ ಅಡ್ಮಿಟ್ ಮಾಡಿ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಔಟ್ ಆಫ್ ಡೇಂಜರ್ ಇದ್ದಾರೆ ಕೃತಿಕಾ ಅಂತಾನು ಕೂಡ ಈಗಾಗಲೇ ವೈದ್ಯರು ಕೂಡ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿರುವಂತದ್ದು. ಇನ್ನು ಈ ಒಂದು ಘಟನೆಗೆ ಏನು ಕೇವಲ ಇಲ್ಲಿ ಏನು ಆರೋಗ್ಯ ಸಮಸ್ಯೆ ಕಾರಣ ಅಥವಾ ಯಾರು ತಳ್ಳಿದಾರ, ಇದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಏನು ಮಲ್ಲೇಶ್ವರಂ ಠಾಣೆ ಪೊಲೀಸ್ ಏನಿದ್ದಾರೆ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿಯನ್ನು ಕೊಟ್ಟು ಅಲ್ಲಿನ ಸ್ಪಾಟ್ ಮಾಜರ್ ಕೂಡ ಮಾಡಿ ಈಗಾಗಲೇ ಅಲ್ಲಿದ್ದಂತಹ ಕೆಲವರ ಬಳಿ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ತಗೊಂಡಿರುವಂತದ್ದು. ಅಲ್ಲಿದ್ದಂತಹ ಪ್ರಿನ್ಸಿಪಲ್ ಏನಿದ್ದಾರೆ ಅವರನ್ನು ಕೂಡ ಈಗಾಗಲೇ ಮಾತಾಡಿಸಿದ್ದಾರೆ. ಮತ್ತೆ 10ನೇ ತರಗತಿಯಲ್ಲಿ ಓದ್ತಾ ಇದ್ದಂತಹ ಕೆಲವೊಬ್ರು ವಿದ್ಯಾರ್ಥಿಗಳೇನಿದ್ದಾರೆ ಅವರನ್ನು ಕೂಡ ಈಗಾಗಲೇ ಮಾತಾಡಿಸಿದ್ದಾರೆ. ಮತ್ತೆ ಅಲ್ಲಿದ್ದಂತಹ ಮಕ್ಕಳು ಏನಿದ್ದಾರೆ ಅವರನ್ನು ಕೂಡ ಮಾತಾಡಿಸಿರುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿರುವಂತದ್ದು. ಸದ್ಯ ಐಸಿಯುನಲ್ಲೂ ಕೂಡ ಈಗ 2 ರಿಂದ 3 ದಿನ ಈಗಾಗಲೇ ಚಿಕಿತ್ಸೆ ಅಗತ್ಯ ಇರುವಂತಹ ಕಾರಣದಿಂದಾಗಿ ಅವರನ್ನು ಕೂಡ ಈಗಾಗಲೇ ಚಿಕಿತ್ಸೆ ಈಗ ವೈದ್ಯರು ಕೂಡ ಕೊಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಈಗ ಕೃತಿಕಾ ಆರಾಮಾಗಿದ್ದಾರೆ, ಮತ್ತೆ ಸ್ಪಂದನೆ ಕೊಡ್ತಿದ್ದಾರೆ ಚಿಕಿತ್ಸೆ ಅನ್ನೋ ಮಾತು ಕೂಡ ಈಗಾಗಲೇ ವೈದ್ಯರು ಕೂಡ ಹೇಳಿರುವಂತದ್ದು. ಅಂದ್ರೆ ಈಗ ಪೊಲೀಸರ ತನಿಖೆ ನಂತರವೇ ಇದು ಯಾವ ರೀತಿಯಾದಂತಹ ಸತ್ಯಾಸತ್ಯತೆ ಅನ್ನೋದೇನಿದೆ ಅದು ಕೂಡ ಹೊರಗೆ ಬರ್ಬೇಕಿದೆ ಅಂತಾನೆ ಹೇಳ್ಬೋದು ಅಖಿಲೇಶ್. ಜೊತೆಲಿ ಈಗ ಅವ್ರಿಗೆ ಐಸಿಯು ಚಿಕಿತ್ಸೆ ನೀಡಲಾಗ್ತಿದೆ. ಅವ್ರಂದ್ರೆ ತಲೆಗೇನಾದ್ರೂ ಪೆಟ್ಟು ಬಿದ್ದಿದೆ ಅಥವಾ ಕೈಕಾಲುಗಳು ಏನಾಗಿದೆ ಅಂತ ವೈದ್ಯರು ಏನು ಹೇಳ್ತಿದ್ದಾರೆ ಸದ್ಯ ಅವರ ಆರೋಗ್ಯ ಪರಿಸ್ಥಿತಿ ಬಗ್ಗೆ? ಖಂಡಿತವಾಗ್ಲು, ಯಾಕಂದ್ರೆ ಈಗಾಗಲೇ ಅದೊಂದು 15 ರಿಂದ 20 ಅಡಿ ಎತ್ತರ ಇರೋದ್ರಿಂದಾಗಿ ಸೆಕೆಂಡ್ ಫ್ಲೋರ್, ಕೈ ಕಾಲು ಮತ್ತೆ ಸಣ್ಣ ಪುಟ್ಟ ಏನು ಗಾಯಗಳು ಕೂಡ ಆಗಿದೆ. ಮತ್ತೆ ತಲೆಗೂ ಕೂಡ ಪೆಟ್ಟು ಬಿದ್ದಿದೆ. ಆ ಒಂದು ನಿಟ್ಟಿನಲ್ಲಿ ಅಂದ್ರೆ ಯಾವುದೇ ರೀತಿಯಾಗಿ ಚಾನ್ಸಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಆ ಒಂದು ಕಾರಣದಿಂದಾಗಿ ಈಗಾಗಲೇ ಐಸಿಯಲ್ಲೂ ಕೂಡ ಈಗಾಗಲೇ ನಾವು ಚಿಕಿತ್ಸೆನ ಕೊಡ್ತಿದೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಈ ಹಿಂದೆ ಯಾವ ರೀತಿಯಾದಂತಹ ಘಟನೆ ಈ ರೀತಿಯಾಗಿ ಆಗಿರ್ಲಿಲ್ಲ ಶಾಲೆಯಲ್ಲಿ ಆಗಿರ್ಬೋದು. ಮತ್ತೆ ಕೃತಿಕನು ಕೂಡ ಆರೋಗ್ಯವಾಗಿ ಇದ್ರು. ಆದ್ರೆ ಇವತ್ತು ಇದ್ದಕ್ಕಿದ್ದಂಗೆ ಈ ರೀತಿಯಾಗಿ ಆಗಿದೆ. ಸೊ ಹೀಗಾಗಿ ಇದ್ರ ಬಗ್ಗೆ ಕೂಡ ನಾವು ನೋಡ್ತೀವಿ ಅನ್ನೋ ವಿಚಾರ ಕೂಡ ಈಗಾಗಲೇ ಶಾಲೆಯ ಆಡಳಿತ ಮಂಡಳಿ ಕೂಡ ಹೇಳಿರುವಂತದ್ದು. ಸೊ ಹೀಗಾಗಿ ಆಸ್ಪತ್ರೆಯಲ್ಲೂ ಕೂಡ ಅದೇ ರೀತಿಯಾಗಿ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಿರುವಂತದ್ದು. ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ತಗೊಂಡಿದ್ದಾರೆ, ಯಾವ ಕಾರಣದಿಂದ ಈಗ ಆಯ್ತು ಅನ್ನೋದ್ರ ಬಗ್ಗೆ. ಇದರ ಜೊತೆಗೆ ಅಲ್ಲಿರುವಂತಹ ಕೆಲವೊಂದು CCTV ಫುಟೇಜಸ್ ಏನಿದೆ ಅದನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಚೆಕ್ ಮಾಡ್ತಿದ್ದಾರೆ. ಶಾಲೆಯಲ್ಲಿರುವಂತಹ ಕೆಲವೊಬ್ಬರಿಗೂ ಕೂಡ ಈಗಾಗಲೇ ಕ್ವಶನ್ ಅನ್ನು ಕೂಡ ಮಾಡಿದ್ದಾರೆ. ಈ ಹಿಂದೆ ಈ ರೀತಿಯಾದಂತಹ ಏನಾದ್ರು ಘಟನೆಗಳಾಗಿತ್ತ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪ್ರಶ್ನೆಯನ್ನು ಕೂಡ ಮಾಡ್ತಿದ್ದಾರೆ. ಇನ್ನು ಕೇಸ್ ದಾಖಲು ಮಾಡಬೇಕಾ, ಯಾವ ರೀತಿಯ
ರೀತಿಯಾಗಿ ಈ ಒಂದು ಘಟನೆ ನೋಡ್ಬೇಕು ಅಂತ ಹೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳ ಬಳಿನೂ ಕೂಡ ಈಗಾಗಲೇ ಚರ್ಚೆನೂ ಕೂಡ ಈಗಾಗಲೇ ಮಾಡ್ಲಾಗ್ತಿರುವಂತದ್ದು. ಒಟ್ಟಾಗಿ ಹೇಳೋದಾರೆ ಈಗಾಗಲೇ ಕೃತಿಕ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಏನು ಡೇಂಜರ್ ಇಲ್ಲ ಅನ್ನೊಂದು ವಿಚಾರ ಕೂಡ ಈಗಾಗಲೇ ವೈದ್ಯರು ಕೂಡ ಹೇಳ್ತಾ ಇರುವಂತದ್ದು. Yes, sir. ಈಗ ಚಿಕಿತ್ಸೆ ಕೂಡ ಮುಂದುವರೆದಿದೆ, ಇನ್ನು 2-3 ದಿನ ಚಿಕಿತ್ಸೆ ಅಗತ್ಯ ಇದೆ ಅಂತಾನು ಕೂಡ ಈಗಾಗಲೇ ವೈದ್ಯರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅಖಿಲೇಶ್. ಎಸ್, ಧನ್ಯವಾದಗಳು ಅಜಯ್ ಕುಮಾರ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಇನ್ನು ಶಶಿಕುಮಾರ್ ಕ್ಯಾಂಪ್ಸ್ನ ಪ್ರಧಾನ ನಿರ್ದೇಶಕರು ಈ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. KPSC ಸ್ಕೂಲಲ್ಲಿ ಒಂದು ಮಗು 2ನೇ ಫ್ಲೋರಿಂದ ಬಿದ್ದಿರೋದು ಅಂತಕ್ಕಂಥ ಮಾಹಿತಿ ಬಂತು. ಇದು ಎಲ್ಲೇ ಯಾವುದೇ ಶಾಲೆಗಳಲ್ಲಾದರೂ ಕೂಡ ಇಂಥ ದುರ್ಘಟನೆಗಳು ನಡೀಬಾರ್ದು. ಅಲ್ಲಿರ್ತಕ್ಕಂಥ ಸುರಕ್ಷತೆ ಪ್ರಶ್ನೆಗೆ ಬರುತ್ತೆ. ಯಾಕೆಂದರೆ ಇದೇ ಒಂದು ಸಮಸ್ಯೆ ಏನಾರ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯಲ್ಲಾಗಿದ್ದರೆ ಇಷ್ಟೊತ್ತಿಗೆ ದೊಡ್ಡ ಹಲ್ಲಾಗೊಲ್ಲ ಆಗೋಗಿರೋದು. ಆದರೆ ಸರ್ಕಾರಿ ಶಾಲೆ ಆಗಲಿ ಖಾಸಗಿ ಶಾಲೆ ಆಗಲಿ ಇವತ್ತಿನ ದಿನ ಸುರಕ್ಷತಾ ಕಾನೂನು ಒಂದು ಚಾಲ್ತಿಯಲ್ಲಿದೆ. ಆ ಅಡಿಯಲ್ಲಿ ಅಲ್ಲಿ ಇರತಕ್ಕಂಥ ಪ್ಯಾರಾಪೆಟ್ ವಾಲ್ ಎಷ್ಟು ಹೈಟ್ ಇತ್ತು, ಏನು ಎಷ್ಟು ಇರಬೇಕು ಏನು ಅನ್ನತಕ್ಕಂಥ ನಿಯಮಗಳಿದ್ದಾವೆ. ಖಂಡಿತವಾಗ್ಲೂ ಇದ್ರ ಬಗ್ಗೆ ತನಿಖೆ ಆಗಬೇಕಾಗತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಬೇಕಾಗತ್ತೆ. ಅದು ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಸೌಲಭ್ಯದ ಕೊರತೆ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು, ಅದನ್ನು ಪೂರ್ಣಗೊಳಿಸಿ ಅಲ್ಲಿ ಮಕ್ಕಳ ಸುರಕ್ಷತೆಯನ್ನು ಕಾಪಾಡುವಂಥದ್ದು ಸರ್ಕಾರದ ಶಿಕ್ಷಣ ಇಲಾಖೆಯ ಜವಾಬ್ದಾರಿ. ಸರ್, ಈಗ ಅವರ ಪರಿಸ್ಥಿತಿ ಹೇಗಿದೆ ಅಂತ? ಮಗು ಔಟ್ ಆಫ್ ಡೇಂಜರ್ ಅಂತ ಹೇಳ್ತಾ ಇದ್ದಾರೆ, ಯಾವುದೇ ತೊಂದರೆ ಇಲ್ಲ. ಬಟ್ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅಂತ ಯಾರನ್ನೂ ಬಿಡ್ತಾ ಇಲ್ಲ, ICU ಅಲ್ಲಿ ಇದ್ದಾರೆ. ಬಟ್ ಈ ಘಟನೆ ನಮಗೂ ಗೊತ್ತಾಯಿತು, ಹಾಗಾಗಿ ನೋಡಕ್ಕೆ ಬಂದಿದ್ವಿ. KPSC ಸ್ಕೂಲಲ್ಲಿ ಒಂದು ಮಗು 2ನೇ ಫ್ಲೋರ್